ಭದ್ರಾವತಿಯ ಮತದಾರ ದೇವರುಗಳ ಪರವಾಗಿ ಸ್ವಾಗತವನ್ನು ಬಯಸಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಸೇರಿ ಅವರಿಗೆ ಅದ್ದೂರಿಯಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ, ಅವರಿಗೆಲ್ಲರಿಗೂ ಅಭಿನಂದನೆಗಳು. ಜೊತೆಗೆ ಏನು ಮೇ 7ನೇ ತಾರೀಕು ನಡೆಯುವಂಥ ಲೋಕಸಭಾ ಚುನಾವಣೆಯಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ಗೆಲುವು ಖಚಿತ. ಸುಮಾರು 3 ಲಕ್ಷ ಅಂತರದಿಂದ ಗೆಲ್ತಾರೆ ಅನ್ನತಕ್ಕಂಥ ನಂಬಿಕೆ ಇದೆ. ನಮ್ಮ ಮುಖಂಡರುಗಳು ಕಾರ್ಯಕರ್ತರು ಭಾಳ ಉತ್ಸಾಹದಿಂದ ಇದ್ದಾರೆ. ಜೊತೆಗೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ಬಲಿಷ್ಠವಾದಂಥ ಕಾರ್ಯಕ್ರಮವನ್ನು ರಾಜ್ಯದ ಜನತೆಗೆ ಕೊಟ್ಟಿದ್ದಾರೆ. ಈ ರಾಜ್ಯದ ಜನತೆಗೆ 7 ಕೋಟಿ ಜನಗಳಿಗೆ ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. 5 ಗ್ಯಾರಂಟಿಗಳು ಕೊಟ್ಟಿರೋದ್ರಿಂದ ಪ್ರತಿ ತಿಂಗಳು 4,200 ರೂಪಾಯಿ, ಒಂದು ಮನೆಗೆ ವರ್ಷಕ್ಕೆ 50,000, 5 ವರ್ಷಕ್ಕೆ 2.5 ಲಕ್ಷ. ಇಂಥ ಒಂದು ಕಾರ್ಯಕ್ರಮ ಪ್ರಪಂಚದಲ್ಲಿ ಯಾವ ದೇಶದಲ್ಲೂ ಕೊಟ್ಟಿಲ್ಲ, ಯಾವ ರಾಜ್ಯದಲ್ಲೂ ಕೊಟ್ಟಿಲ್ಲ, ಯಾವ ಊರಲ್ಲೂ ಕೊಟ್ಟಿಲ್ಲ. ಅಂಥ ಕಾರ್ಯಕ್ರಮ ನಮ್ಮ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಕೊಟ್ಟಿದ್ದಾರೆ. ಜನ ನಮ್ಮನ್ನು ಕೈ ಬಿಡಲ್ಲ ಅನ್ನತಕ್ಕಂಥ ನಂಬಿಕೆ ಇದೆ. ನರಸಿಂಹ ಭಟ್ ಹನಿ ಪಾರ್ಕ್ನಿಂದ ವರ್ಷಕ್ಕೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅದರಲ್ಲೂ ವಿಶೇಷವಾಗಿ ಮಹಿಳೆಯರು, ಯುವಕರು, ರೈತರು, ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಶೀರ್ವಾದವನ್ನು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮಾಡ್ತಾರೆ ಅನ್ನತಕ್ಕಂಥ ನಂಬಿಕೆ ವಿಶ್ವಾಸ ಇದೆ. ಈ ನಿಮ್ಮ ಮುಖಾಂತರ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀನಿ, ಶಿವಮೊಗ್ಗ ಮಹಾಜನತೆ ದಯಮಾಡಿ ಈ ಬಾರಿ VSL ಕಾರ್ಖಾನೆ ಅಭಿವೃದ್ಧಿ ಆಗಬೇಕಾಗಿದೆ, VSL ಅಭಿವೃದ್ಧಿ ಆಗಬೇಕಾಗಿದೆ, ಮತ್ತು ಭದ್ರಾವತಿ ಶಿವಮೊಗ್ಗ ಅಭಿವೃದ್ಧಿ ಆಗಬೇಕಾಗಿದೆ, ಶಿವಮೊಗ್ಗ ಜಿಲ್ಲೆ ಅಭಿವೃದ್ಧಿ ಆಗಬೇಕಾಗಿದೆ. ಹಾಗಾಗಿ ಎಲ್ಲ ಜನತೆಗಳು ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತಿನ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಮಸ್ಕಾರ. ಭದ್ರಾವತಿ 50,000ಕ್ಕಿಂತ ಹೆಚ್ಚು, ಇನ್ನೂ ಜಾಸ್ತಿ ಬರ್ಬೋದು. ಕನಿಷ್ಠ 50,000 ಲೀಡು. ನಮಗೆ ಲಾಭನೇ ಆಗ್ಬೋದು. ಏಕೆಂದರೆ BJP ಓಟ್ ಅವರು ಅರ್ಧ ಕವರ್ ಮಾಡ್ಕೊತಾರೆ, BJP ಓಟ್ ಡಿವೈಡ್ ಆಗುತ್ತೆ. ಕಾಂಗ್ರೆಸ್ ಓಟ್ ನಮಗೆ ಭದ್ರಕೋಟೆ, ಕಾಂಗ್ರೆಸ್ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಸಲ ಆ ಥರ ಇಲ್ಲ, ಉಲ್ಟಾ. ಏಕೆಂದರೆ ಇವರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ, ಏನು ಅಭಿವೃದ್ಧಿ ಮಾಡಿಲ್ಲ, VSL ಹಾಳು ಮಾಡಿಟ್ರು. ಹಂಗಾಗಿ ಜನ ಭಾಳ ಬುದ್ಧಿವಂತರಿದ್ದಾರೆ. ಅದರಲ್ಲಿ ಜೊತೆಗೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು ಮತ್ತು ನಮ್ಮ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಬಡವರ ಪರವಾಗಿ, ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ, ಯುವಕರ ಪರವಾಗಿ ಅನೇಕ ಕಾರ್ಯಕ್ರಮ ಕೊಡೋದ್ರ ಜೊತೆಗೆ ತಿಂಗಳಿಗೆ ಸುಮಾರು ಒಂದು ಕುಟುಂಬಕ್ಕೆ 4,200ರಿಂದ 4,500 ರೂಪಾಯಿ ಉಚಿತ ಕೊಡ್ತಾ ಇದೆ. ಪ್ರಪಂಚದಲ್ಲಿ ಯಾವ ದೇಶದಲ್ಲಿ, ಯಾವ ರಾಜ್ಯದಲ್ಲೂ ಕೊಡ್ತಿಲ್ಲ ಅಂಥ ಒಂದು ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಹಾಗಾಗಿ ಜನ ಕೈ ಹಿಡಿತಾರೆ ಅಂತಕ್ಕಂಥ ನಂಬಿಕೆ ಇದೆ.